ಪ್ರೈಸ್ ಲಾರ್ಡ್ ಎಲ್ಲರಿಗೂ. ನಾನಿವತ್ತು ತುಂಬ ವಿಶೇಷವಾದ ವಿಷಯ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ದಿನಾಚರಣೆ ನಾವೆಲ್ಲರೂ ಸೆಲೆಬ್ರೇಷನ್ ಮಾಡ್ಕೊತೀವಿ. ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಇದು. ಆಗಸ್ಟ್ 15, 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರಿಂದ ನಮಗೆ ಬಿಡುಗಡೆ ಸಿಕ್ತು ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಇದು. ಚಿಕ್ಕ ಮಕ್ಕಳಂತೂ ತುಂಬ ಸಂತೋಷದಿಂದ ಸೆಲೆಬ್ರೇಷನ್ ಮಾಡ್ಕೋತಾರೆ. ಆದರೆ ನಮ್ಮ ದೇಶಕ್ಕೆ ಬಿಡುಗಡೆ ಬಂತು, ಸ್ವಾತಂತ್ರ್ಯ ಸಿಕ್ತು ಅಂತ ಖುಷಿ ಪಡುವ ನಾವೆಲ್ಲರೂ ನಮ್ಮ ದೇಶ ಹಿಂದೊಂದು ದಿನದಲ್ಲಿ ಯಾವ ಸ್ಥಿತಿಯಲ್ಲಿ ಇತ್ತು, ಯಾವ ಸ್ಥಿತಿಯಿಂದ ಬಿಡುಗಡೆ ಸಿಕ್ತು, ಯಾರು ಈ ಬಿಡುಗಡೆಯನ್ನು ತಂದುಕೊಟ್ರು, ನಮ್ಮ ದೇಶದಲ್ಲಿ ಈ ಬದಲಾವಣೆಗೆ ಕಷ್ಟಪಟ್ಟಂಥವ್ರು ಯಾರು, ಅದರಲ್ಲೂ ದೇವರ ಮಕ್ಕಳಾಗಿರುವವರು ಯಾರ್ಯಾರು ನಮ್ಮ ದೇಶದ ಈ ಜನರಿಗೆ ಸ್ವಾತಂತ್ರ್ಯ ಬರಲಿಕ್ಕೆ, ನಿಜವಾದ ಸ್ವಾತಂತ್ರ್ಯ ಬರಲಿಕ್ಕೆ ಸಹಾಯ ಮಾಡಿದ್ರು ಅನ್ನೋ ವಿಷಯದಲ್ಲಿ ಇವತ್ತು ಒಬ್ಬರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಿಂದೊಂದು ದಿನದಲ್ಲಿ ತುಂಬ ವರ್ಷಗಳಿಂದ, ಶತಮಾನಗಳಿಂದ ನಮ್ಮ ದೇಶದಲ್ಲಿ ಇರುವಂಥ ಒಂದು ಪದ್ಧತಿ ದೇವದಾಸಿ ಪದ್ಧತಿ. ದೇವದಾಸಿ ಪದ್ಧತಿ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ. ಆಗಿನ ಕಾಲದಲ್ಲಿ ಹೆಣ್ಮಕ್ಕಳನ್ನು, ಕನ್ಯೆಯರನ್ನು ಒಂದು ದೇವಸ್ಥಾನದಲ್ಲಿ ದಾಸಿಯಾಗಿ ಬಿಡ್ತಾ ಇದ್ರು. ಅವರನ್ನು ಹೆಸರಿಗೆ ಮಾತ್ರನೇ ದೇವರಿಗೆ ಹೆಂಡತಿ, ದೇವರಿಗೆ ದಾಸಿ ಆಗಿರುವುದು ಅಂತ ಹೇಳ್ತಿದ್ರು. ಆದರೆ ಆ ಕನ್ಯೆಯನ್ನು, ಆ ಹೆಣ್ಮಗಳನ್ನು ಯಾರಾದರೂ ಇಷ್ಟ ಬಂದ ಹಾಗೆ ಯೂಸ್ ಮಾಡ್ಕೋಬೋದಿತ್ತು. ಅಂಥ ಒಂದು ಪದ್ಧತಿ ನಮ್ಮ ದೇಶದಲ್ಲಿತ್ತು. ನಮ್ಮ ದೇಶದಲ್ಲಿ ಕೆಲವೊಂದು ಪದ್ಧತಿಗಳನ್ನ ನಾವು ನೋಡಿದ್ರೆ, ನಮ್ಮ ದೇಶದಲ್ಲೇನಾ ಇಂಥ ಪದ್ಧತಿ ಇತ್ತು, ನಾವೇನಾ ಅಂಥ ಪದ್ಧತಿ ಇರುವ ದೇಶದಲ್ಲಿ ಹುಟ್ಟಿದ್ದು ಅಂತ ಕೆಲವೊಂದು ವಿಷಯದಲ್ಲಿ ಅಸಹ್ಯ ಆಗುತ್ತೆ. ಕೆಲವೊಂದು ವಿಷಯದಲ್ಲಿ ನಮ್ಮ ದೇಶದಲ್ಲಿರುವ ಪದ್ಧತಿ, ಸಂಸ್ಕೃತಿ ಇವೆಲ್ಲ ನೋಡಿ ಸಂತೋಷ ಆಗುತ್ತೆ. ನಮ್ಮ ದೇಶ ತುಂಬ ಸಂಸ್ಕೃತಿಯುಳ್ಳ ದೇಶ ಅಂತ. ಆದರೆ ಹಳೆಯ ಕಾಲದಲ್ಲಿರುವಂಥ ಪದ್ಧತಿಗಳನ್ನು ನೆನಪು ಮಾಡಿಕೊಂಡ್ರೆ ತುಂಬ ಆಕ್ರೋಶ ಬರುತ್ತೆ. ಅಂಥ ಸ್ಥಿತಿಯಲ್ಲಿ ಹಿಂದೊಂದು ದಿನದಲ್ಲಿ ನಮ್ಮ ದೇಶ ಇತ್ತು. ಅಂಥ ಸ್ಥಿತಿಯಲ್ಲಿ ಈ ದೇವದಾಸಿ ಪರಿಸ್ಥಿತಿ ಕೂಡ ನಡೀತಾ ಇತ್ತು. ದೇವದಾಸಿ ಅನ್ನುವಂಥ ಪದ್ಧತಿ ಏನಿತ್ತಲ್ಲ, ಇದೊಂದು ಹೆಣ್ಣು ಮಕ್ಕಳಿಗೆ ಉರುಲಿದ್ದಂತೆ. ಹೆಣ್ಣು ಮಕ್ಕಳನ್ನು ಕುತ್ತಿಗೆ ಹಿಂಡುವಂಥ ಪರಿಸ್ಥಿತಿ ಇದು ದೇವದಾಸಿ ಅನ್ನುವ ಪದ್ಧತಿ. ಚಿಕ್ಕ ಮಕ್ಕಳು, ಒಂದು 12-13 ವರ್ಷದ ಮಕ್ಕಳನ್ನು, ವಯಸ್ಸಿಗೆ ಬಂದ ಮಕ್ಕಳನ್ನು ಕರ್ಕೊಂಡೋಗಿ ದೇವರಿಗೆ ಇವಳು ದಾಸಿ, ದೇವರಿಗೆ ಹೆಂಡತಿ ಅಂತ ಪೂಜಾರಿ ಕೈಯಲ್ಲಿ ತಾಳಿ ಕಟ್ಟಿಸ್ಬಿಟ್ಟು, ಇನ್ನು ಆ ಹೆಣ್ಮಗಳು ದೇವಸ್ಥಾನದಲ್ಲೇ ಇರಬೇಕು. ಅವಳನ್ನು ಆ ಊರಿನಲ್ಲಿರೋ ಹಿರಿಯರು, ಯಾರಾದರೂ ದೊಡ್ಡವರು ಇಷ್ಟ ಬಂದಂಗೆ ಯೂಸ್ ಮಾಡ್ಬೋದಿತ್ತು. ನೋಡಿ, ಒಂದು ಚಿಕ್ಕ ಹುಡುಗಿ, 12-13 ವರ್ಷದ ಹುಡುಗಿಯನ್ನು ಊರಲ್ಲಿ ಒಂಥರ ವೇಷ ಥರ ಬಿಟ್ಬಿಡ್ತಾ ಇದ್ರು. ಕಾನೂನುಬದ್ಧವಾಗಿ, ಕಾನೂನು ಪ್ರಕಾರವಾಗಿ ವೇಶ್ಯಾವಾಟಿಕೆ ನಡೆಸುವಂಥ ಸ್ಥಿತಿ, ವ್ಯಭಿಚಾರ ನಡೆಸುವಂಥ ಸ್ಥಿತಿ ಅದು. ಆದರೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ರು ಆಗಿನ ಕಾಲದಲ್ಲಿ. ಆ ಪದ್ಧತಿ ಕೆಲವೊಂದು ಉನ್ನತ ಸ್ಥಿತಿಯಲ್ಲಿರುವಂಥ ಜಾತಿಯವರು ಕೀಳ ಜಾತಿ ಹೆಣ್ಮಕ್ಳನ್ನು ಈ ರೀತಿ ದೇವದಾಸಿ ಅಂತ ಮಾಡ್ತಿದ್ರು. ಮತ್ತು ಮೇಲ್ಜಾತಿ ಹೆಣ್ಮಕ್ಳನ್ನ ಮಾಡ್ತಿದ್ದಿಲ್ಲ, ಕೀಳ್ಜಾತಿ ಹೆಣ್ಮಕ್ಳನ್ನಷ್ಟೇ ದೇವದಾಸಿ ಅಂತ ಮಾಡಿ ಇಷ್ಟ ಬಂದಂಗೆ ಯಾರಾದರೂ ಆ ಹೆಣ್ಮಕ್ಳ ಹತ್ರ ಹೋಗ್ಬೋದಿತ್ತು. ಅಂಥ ಪದ್ಧತಿ ನಮ್ಮ ದೇಶದಲ್ಲಿ ಇತ್ತು. ಅಂಥ ಪದ್ಧತಿಯನ್ನು ಅನುಭವಿಸಿ ನರಕದಲ್ಲಿ ಜೀವನ ಕಳೆದವರು ಎಷ್ಟೋ ಜನ ನಮ್ಮ ದೇಶದಲ್ಲಿ ಹೋಗಿದ್ದಾರೆ. ಅವರು ಇನ್ನು ಏನು ನಮಗೆ ಗತಿ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಆ ಸ್ಥಿತಿಯನ್ನು ಅನುಭವಿಸಿ ಅದೇ ಸ್ಥಿತಿಯಲ್ಲೇ ಮುಂದುವರೆದು ಆಮೇಲೆ ಅವರಿಗೂ ಮಕ್ಕಳಾಗ್ತಾವಲ್ಲ, ಮಕ್ಕಳಾದಮೇಲೆ ಒಂದು ವೇಳೆ ಅವ್ರಿಗೇನಾದ್ರು ಹೆಣ್ಮಗು ಆಯಿತು ಅಂದರೆ ಈ ತಾಯಿಗೆ ಹುಟ್ಟಿದ ಆ ಮಗಳು ಕೂಡ ದೇವದಾಸಿನೇ. ನೋಡಿ ಎಷ್ಟು ವಿಚಿತ್ರವಾದ ಪರಿಸ್ಥಿತಿ ಅಂದರೆ, ತಾಯಿಯನ್ನು ಅನುಭವಿಸ್ತಾರೆ ಊರಿನಲ್ಲಿರುವ ಹಿರಿಯರಂದರೆ ಮೇಲ್ಜಾತಿ ವರ್ಗದವರು. ಆಮೇಲೆ ಅವಳು ಮಗಳು ಸಹ ಒಂದು 10, 11, 12 ವರ್ಷಕ್ಕೆ ವಯಸ್ಸಿಗೆ ಬಂದು ಅಂದರೆ ಆ ಮಗಳನ್ನು ಸಹ ಅನುಭವಿಸ್ತಾರೆ. ಆದರೆ ಅದು ಯಾರು ಇದು ತಪ್ಪು, ಹೀಗೆ ಮಾಡಬಾರ್ದು ಅಂತ ಯಾರು ಖಂಡಿಸುವಾಗಿದ್ದಿಲ್ಲ. ಯಾಕಂದರೆ ಅದು ಒಂದು ಪದ್ಧತಿ, ಇದು ದೇವರ ನಿಯಮ ಅನ್ನೋ ರೀತಿಯಲ್ಲಿ ಇತ್ತು. ಇಂಥ ಸ್ಥಿತಿಯಲ್ಲಿ ನಮ್ಮ ದೇಶ ಮುಂದಕ್ಕೆ ಹೋಗುವಾಗ ನಮ್ಮ ದೇಶಕ್ಕೆ ಒಂದು ಶ್ರೇಷ್ಠವಾದ ಮುತ್ತಿನಂಥ ಒಂದು ಮಿಷನರಿ ಬಂದರು. ಅವರ ಹೆಸರೇ ಆ್ಯಮಿ ಕಾರ್ಮೈಕೆಲ್ ಅಂತ. ಆ ಒಂದು ಸ್ತ್ರೀ ತನ್ನ ಐರ್ಲ್ಯಾಂಡಲ್ಲಿ ಹುಟ್ಟಿದ್ದು, ಐರ್ಲ್ಯಾಂಡಲ್ಲಿ ಬೆಳೆದಿದ್ದು, ಒಂದು ಸಂಪನ್ನವಾದ ಕುಟುಂಬದಲ್ಲಿ, ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದ್ಲು. ಆದರೆ ಅವಳ ಮನಸ್ಸು ತುಂಬ ಕರುಣೆಯುಳ್ಳದ್ದು. ಯಾರಾದರೂ ಬಡವರು, ದಿಕ್ಕಿಲ್ಲದೆ ಇರೋರನ್ನ ಕನಿಕರಿಸೋದು ಜಾಸ್ತಿ.
ಅವರು ಅಲ್ಲಿ ಹುಟ್ಟಿ ಬೆಳೆದ ಮೇಲೆ 16 ವರ್ಷಕ್ಕೆ ದೇವರ ಸತ್ಯವನ್ನು ತಿಳ್ಕೊಂಡು 16 ವರ್ಷಕ್ಕೆ ತನ್ನ ಜೀವನವನ್ನು ದೇವರಿಗೋಸ್ಕರ ಸಮರ್ಪಣೆ ಮಾಡಿಕೊಂಡ್ರು. ಆ ಸಮರ್ಪಣೆ ಮಾಡ್ಕೊಂಡಾದ್ಮೇಲೆ ನಾನು ದೇವರಿಗೋಸ್ಕರವಾಗಿ ಏನಾದರೂ ಮಾಡಬೇಕು, ದೇವರು ಮೆಚ್ಚುವಂಥ ಕೆಲಸವನ್ನು ಏನಾದರೂ ಮಾಡಬೇಕು ಅನ್ನೋ ಆಸೆಯಿಂದ ಬಡವರು, ಬಗ್ಗರು, ದಿಕ್ಕಿಲ್ಲದೆ ಇರೋರು, ಅನಾಥ ಮಕ್ಕಳು ಇವ್ರ ಹತ್ರ ಹೋಗಿ ಅವ್ರಿಗೆ ಬೇಕಾದಂಥ ಸಹಾಯ ಮಾಡೋರಂತೆ. ಹಾಗೆ ಸ್ವಲ್ಪ ದಿನ ಅವ್ರು ಹುಟ್ಟಿ ಬೆಳೆದ ಐರ್ಲ್ಯಾಂಡಲ್ಲೇ ಸ್ವಲ್ಪ ದಿನ ಸೇವೆ ಮಾಡಿದರು. ಆಮೇಲೆ ಅವ್ರಿಗೆ ಗೊತ್ತಾಯಿತು ನಮ್ಮ ದೇಶಕ್ಕಿಂತ ಇತರೆ ದೇಶಗಳಲ್ಲಿ ನಮ್ಮ ಸೇವೆ ಅವಶ್ಯಕತೆ ತುಂಬ ಇದೆ ಅಂತ ಸ್ವಲ್ಪ ದಿನ ಜಪಾನಿಗೆ ಹೋದರು. ಜಪಾನ್ ಎನ್ನುವ ದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಆಮೇಲೆ ಅಲ್ಲಿಂದ ಮತ್ತೆ ಅವರು ಇಂಡಿಯಾಗೆ ಬಂದರು. ಇಂಡಿಯಾದಲ್ಲಿ ಸೇವೆ ಅವಶ್ಯಕತೆ ತುಂಬ ಇದೆ ಅಂತ ಅವ್ರು ತಿಳ್ಕೊಂಡು ಇಂಡಿಯಾದಲ್ಲಿ ತಮಿಳ್ನಾಡು ಅನ್ನುವ ಚೆನ್ನೈ ಅನ್ನುವ ಪ್ರಾಂತಕ್ಕೆ ಬಂದರು. ಅಲ್ಲಿ ಬಂದಮೇಲೆ 1895ರಲ್ಲಿ ಬಂದರು ಅವರು. ಅಲ್ಲಿಗೆ ಬಂದಮೇಲೆ ಅವರಿಗೆ ಅರ್ಥ ಆಗಿದ್ದೇನು ಅಂದರೆ ಇಂಡಿಯಾದಲ್ಲಿರುವ ಪರಿಸ್ಥಿತಿ ತುಂಬ ವಿಪರೀತವಾಗಿದೆ. ಹೆಣ್ಮಕ್ಕಳನ್ನು ಇಷ್ಟೊಂದು ಕೀಳಾಗಿ ನೋಡ್ತಾರ, ಇಷ್ಟೊಂದು ನೀಚವಾಗಿ ಉಪಯೋಗ ಮಾಡ್ಕೋತಾರ. ನಾನು ಒಂದು ಹೆಣ್ಮಗಳೇ ಅಲ್ವಾ, ನನ್ನಂಥ ಸರಿಸಮಾನ ಇರುವ ಇನ್ನೊಂದು ಹೆಣ್ಮಗಳಿಗೆ ನನ್ನ ಕಣ್ಣು ಮುಂದೆ ಇಷ್ಟು ಅನ್ಯಾಯವಾಗ್ತಾ ಇದೆಯಲ್ಲ ಅಂತ ತುಂಬ ನೊಂದ್ಕೊಳ್ತಿದ್ರು. ದೇವ್ರ ಹತ್ರ ತುಂಬ ಬೇಡ್ಕೊಳ್ತಿದ್ರು, ದೇವರೇ ಇಂಡಿಯಾದಲ್ಲಿರೋ ಈ ಪದ್ಧತಿ ಏನಪ್ಪ, ಹೆಣ್ಮಗು, ಅದು ಚಿಕ್ಕ ಮಗು. ಒಂದಿನ ಅವಳ ಕಣ್ಣು ಮುಂದೆನೇ ಒಂದು 13 ವರ್ಷದ ಹುಡುಗಿಯನ್ನು ಗುಡಿ ಪೂಜಾರಿ ಎಳ್ಕೊಂಡು ಹೋಗೋದು ನೋಡಿದ್ರಂತೆ ಅವರು. ಆಮೇಲೆ ಅವರಮ್ಮ ಸೈಡಿಗೆ ಅಳ್ತಾ ನಿಂತಿದ್ರಂತೆ. ಈ ಹುಡುಗಿ ನಾನು ಹೋಗಲ್ಲ, ಅಮ್ಮ ಅಮ್ಮ ನಾನು ಕಳಿಸ್ಬೇಡ, ನಾನು ಹೋಗಲ್ಲ ಅಂತ ಅಳ್ತಾ ಇದ್ರು. ಅವರಮ್ಮ ಏನು ಮಾತಾಡದೆ ಸುಮ್ಮನೆ ನಿಂತಿದ್ರಂತೆ. ಆ ಪೂಜಾರಿ ಈ ಹುಡುಗಿನ ಹೊಡೆದು ಎಳ್ಕೊಂಡು ಹೋಗ್ತಾ ಇದ್ದಂತೆ. ಅದನ್ನು ನೋಡಿದಂಥ ಈ ಆಮಿ ಕಾರ್ಮೈಕೆಲ್ ಅವ್ರ ಅಮ್ಮನ ಹತ್ರ ಹೋಗಿ, ಯಾಕಮ್ಮ, ಅವಳು ನಿನ್ನ ಮಗಳಲ್ಲ, ಯಾರೋ ನಿನ್ನ ಮಗಳನ್ನ ಹೊಡೆದು ಎಳ್ಕೊಂಡು ಹೋಗ್ತಾ ಇದ್ರೆ ನೀನು ಯಾಕೆ ಸುಮ್ಮನೆ ಇದೀಯಾ ಅಂತ ಕೇಳುವಾಗ ಆ ಹುಡುಗಿ ತಾಯಿ ಹೇಳ್ತಾಳಂತೆ, ಅಮ್ಮ ಇಲ್ಲೊಂದು ಪದ್ಧತಿ ಇದೆ, ಇದು ದೇವದಾಸಿ ಪದ್ಧತಿ ಅಂತ. ಇಲ್ಲಿವರೆಗೂ ನಾನು ದೇವದಾಸಿಯಾಗಿ ಬದುಕಿದೆ, ನನಗೆ ಯಾರೂ ಇಲ್ಲ. ನನ್ನನ್ನು ಚಿಕ್ಕವಳಿದ್ದಾಗೆ ದೇವದಾಸಿ ಮಾಡಿಬಿಟ್ರು. ನನ್ನ ವಯಸ್ಸಿರೋವರೆಗೂ ನಾನು ದೇವದಾಸಿ ಆದೆ. ಈಗ ನನಗೊಂದು ಮಗಳಿದ್ದಾಳೆ, ಆ ಮಗಳು ವಯಸ್ಸಿಗೆ ಬಂದಿದ್ದಾಳೆ. ಈಗ ನನ್ನನ್ನು ಪಕ್ಕಕ್ಕೆ ಬಿಟ್ಟಾಕಿ ನನ್ನ ಮಗಳನ್ನು ದೇವದಾಸಿ ಪದ್ಧತಿಗೆ, ಅವಳನ್ನು ದಾಸಿ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ನಾನು ಬೇಡ ಅಂತ ತಡಿಲಿಕ್ಕೆ ಅಧಿಕಾರ ನನಗಿಲ್ಲ. ಆ ಸಂಪೂರ್ಣ ಅಧಿಕಾರ ಅವರಿಗೆ ಇರುತ್ತೆ. ನನ್ನ ಮಗಳನ್ನ ಹಿಂಗೆ ಕರ್ಕೊಂಡು ಹೋಗ್ತಾ ಇರೋದಕ್ಕೆ ನಂಗೆ ನೋವಾಗ್ತಾ ಇದೆ. ಯಾಕಂದರೆ ಆ ನೋವನ್ನು ನಾನು ಅನುಭವಿಸ್ತಿದ್ದೀನಿ. ಚಿಕ್ಕ ವಯಸ್ಸಿಂದ ಎಷ್ಟು ಅದು ಹಿಂಸೆ ಇರುತ್ತೆ, ಎಷ್ಟು ನರಕ ಇರುತ್ತೆ, ಆ ನೋವು ಹೇಗಿರುತ್ತೆ ನಾನು ಅನುಭವಿಸಿದ್ದೀನಿ. ನಾನು ಅನುಭವಿಸಿದ ಆ ನೋವನ್ನೇ ಈಗ ನನ್ನ ಮಗಳು ಕೂಡ ಅನುಭವಿಸ್ಬೇಕು. ಆದರೆ ನಾನು ತಡಿಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಮ್ಮ, ನನ್ನ ಪರಿಸ್ಥಿತಿ ಆಗಿದೆ, ನಾನು ಏನು ಮಾಡಲಿ ಅಂತ ಆಮಿ ಕಾರ್ಮೈಕೆಲ್ ಹತ್ರ ಹೇಳ್ಕೊಂಡು ಅಳ್ತಾಳೆ. ಆವಾಗ ಈ ಆಮಿ ಕಾರ್ಮೈಕೆಲ್ಗೆ ಅರ್ಥ ಆಗುತ್ತೆ, ಏನು ಈ ಪರಿಸ್ಥಿತಿ, ಹೆತ್ತ ತಾಯಿನೂ ಏನು ಮಾಡ್ಲಿಕ್ಕಾಗದೇ ಇರುವಂಥ ಪರಿಸ್ಥಿತಿ ಅಲ್ಲ ಅಂತ. ಇವರು ಬೇಜಾರು ಮಾಡ್ಕೊಂಡು ಹೋಗಿ ಪ್ರೇಯರ್ ಮಾಡಿದ್ದಾರೆ, ದೇವರೇ ಹೇಗಾದರೂ ಮಾಡಿ ಈ ಪದ್ಧತಿ ಹೋಗಬೇಕಪ್ಪ, ಈ ಮಕ್ಕಳಿಗೆ ಯಾವುದೋ ಒಂದು ಆಧಾರ ಸಿಗಬೇಕು, ಯಾವುದೋ ಒಂದು ಆಶ್ರಯ ಸಿಗಬೇಕಂತ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡಿದಾಗ ಇವರು ಪ್ರೇಯರ್ ಮಾಡೋದು ಚಿಕ್ಕ ಮಕ್ಕಳನ್ನು ಆಧರಿಸೋದು, ದಿಕ್ಕಿಲ್ಲದೆ ಇರೋರನ್ನ ಆಧರಿಸೋದು, ಈ ರೀತಿಯಾಗಿ ಬಡವರು ಬಗ್ಗರಿಗೆ ಸಹಾಯ ಮಾಡೋದು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಮಾಡೋದು ಅಲ್ಲಿರುವ ಊರಿನ ಹಿರಿಯರಿಗೆ, ಮೇಲ್ಜಾತಿ ವರ್ಗದವರಿಗೆ, ಆಮೇಲೆ ಇದ್ದಂಥವರಿಗೆ ಹಿಡಿಸಲ್ಲ. ಯಾಕಂದರೆ ಇವಳನ್ನು ಒಂಥರ ದೇವತೆ ಥರ ನೋಡ್ತಾ ಇರ್ತಾರೆ ಅಲ್ಲಿರೋ ಬಡವರು. ಹೊರದೇಶದಿಂದ ಬಂದಿರ್ತಾಳಲ್ಲ, ಇವಳು ಮಾಡೋ ಸಹಾಯದಿಂದ ಇವಳನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಅದು ಇವರಿಗೆ ಹಿಡಿಸದೆ ಇವಳನ್ನ ಬೈಯೋದು, ಇವಳ ಮೇಲೆ ಅನವಸರವಾಗಿ ಕಂಪ್ಲೇಂಟ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ ಆ ಊರಿನ ಹಿರಿಯರೆಲ್ಲ. ಆದರೆ ಒಂದಿನ ಈ ಸುದ್ದಿ ಆ ಹುಡುಗಿ ಯಾರಿದಾರಲ್ಲ, ಪೂಜಾರಿ ಹೇಳ್ಕೊಂಡೋದಂಥ ಹುಡುಗಿ ಗೊತ್ತಾಗುತ್ತೆ. ಈ ರೀತಿ ದಿಕ್ಕಿಲ್ಲದೆ ಇರೋರನ್ನು ಕಾಪಾಡಲಿಕ್ಕೆ ಒಬ್ಬ ತಾಯಿ ಇದ್ದಾರೆ ಅಂತ. ಅದು ಗೊತ್ತಾದ ಮೇಲೆ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು, ದೇವಸ್ಥಾನದಿಂದ ತಪ್ಪಿಸ್ಕೊಂಡು ಓಡ್ ಬಂದುಬಿಡ್ತಾಳೆ. ಆಮಿ ಕಾರ್ಮೈಕೆಲ್ ಹತ್ರ ಓಡ್ ಬಂದು, ನಾನು ಅಲ್ಲಿಗೆ ಹೋಗಲ್ಲ, ನಾನು ಹೇಗಾದರೂ ನೀನು ಕಾಪಾಡು, ನಾನು ಅಲ್ಲಿಗೆ ಹೋಗಲ್ಲ, ನನಗೆ ಅದು ತುಂಬ ನರಕ ಆಗ್ತಾಯಿದೆ, ಯಾರ್ಯಾರೋ ನನ್ನ ಹತ್ರ ಬರ್ತಾರೆ, ನನಗೆ ತುಂಬ ಕಷ್ಟ ಆಗ್ತಾಯಿದೆ, ನನಗಾಗಲ್ಲ ಅಂತ ತನ್ನ ನೋವನ್ನೆಲ್ಲ ಹೇಳ್ಕೊಂಡು ಅಳ್ತಾಳೆ ಅವಳಿಗೆ. ಆವಾಗ ಆಮಿ ಕಾರ್ಮೈಕೆಲ್ ಅವಳು ನಿರ್ಣಯ ಮಾಡ್ಕೋತಾಳೆ,
ನಾನು ಇಲ್ಲಿಗೆ ಬಂದಿರೋದು, ಇಂಡಿಯಾಗೆ ಬಂದಿರೋದು ಕೇವಲ ಬಡವರು ಬಗ್ಗರಿಗೆ ಸಹಾಯ ಮಾಡಲಿಕ್ಕಲ್ಲ. ಈ ಪದ್ಧತಿ ಏನಿದೆಯೋ ಇದನ್ನು ನಿರ್ಮೂಲ ಮಾಡಲಿಕ್ಕೆ ದೇವ್ರು ನನ್ನ ಇಲ್ಲಿ ಕರೆತರಿಸಿದ್ದಾನೆ ಅಂತ ತನಗೆ ಅರ್ಥ ಆಗುತ್ತೆ. ದೇವರ ಮೇಲೆ ಭಾರ ಹಾಕ್ತಾಳೆ, ತಾನೊಂದು ನಿರ್ಣಯ ತಗೋತಾಳೆ. ಈ ರೀತಿ ಸ್ಥಿತಿಯಲ್ಲಿರುವಂಥ ಪ್ರತಿಯೊಂದು ಹೆಣ್ಮಕ್ಳಿಗೆ ನಾನು ಆಶ್ರಯ ಕೊಡ್ತೀನಿ. ನನಗೆ ಎಂಥ ಕಷ್ಟ ಬಂದರೂ ಪರವಾಗಿಲ್ಲ, ಆ ಹೆಣ್ಮಕ್ಳಿಗೆ ನಾನು ಆಶ್ರಯ ಕೊಡ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಬಂದಂಥ ಆ ಹುಡುಗಿಯನ್ನು ತನ್ನ ಹತ್ರನೇ ಸೇರಿಸ್ಕೊತಾಳೆ. ಆವಾಗ ಊರಿನ ಹಿರಿಯರು, ಮೇಲ್ವರ್ಗದವರೆಲ್ಲ ಬರ್ತಾರೆ. ಆಮಿಕಾರ್ ಮೈಕಲ್ ಹತ್ರ ಜಗಳ ಮಾಡಲಿಕ್ಕೆ ಬರ್ತಾರೆ, ಜಗಳ ಮಾಡ್ತಾರೆ, ಕಂಪ್ಲೇಂಟ್ ಆಗುತ್ತೆ, ಎಲ್ಲ ಆಗುತ್ತೆ. ಆದರೂ ಸಹ ಎಷ್ಟು ತೊಂದರೆ ಕೊಟ್ಟರು ಆಮಿ ಮಾತ್ರ ಯಾವ ಕಾರಣಕ್ಕೂ ಆ ಹುಡುಗಿನ ಬಿಟ್ಟು ಕಳಿಸೋದೇ ಇಲ್ಲ. ಈ ಸುದ್ದಿ ಹಾಗೆ ಸ್ಪ್ರೆಡ್ ಆಗಿ 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 ಆ ರೀತಿಯಾದ ಪರಿಸ್ಥಿತಿಯಲ್ಲಿ ದೇವದಾಸಿ ಪದ್ಧತಿಯಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ನಮ್ಮನ್ನು ಕಾಪಾಡಲಿಕ್ಕೆ ಒಬ್ಬ ದೇವತೆ ಬಂದಿದ್ದಾಳೆ ಅನ್ನೋ ಒಂದು ಅರ್ಥ ಆಗುತ್ತೆ. ಅವರು ತಿಳಿದೇ ಇರೋರೆಲ್ಲ ಇವಳು ಮಾಡುವ ಸಹಾಯದಿಂದ ಅವಳನ್ನು ದೇವತೆ ಅನ್ಕೋತಾರೆ. ಎಲ್ಲರೂ ಅವಳನ್ನು ಮೀಟ್ ಮಾಡಬೇಕು, ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಅವಳನ್ನು ಮೀಟ್ ಮಾಡಬೇಕು ಅಂತ ಅನ್ಕೋತಾರೆ. ಹಾಗೆ ತುಂಬ ಜನ ಅವರಿರುವಂಥ ಸ್ಥಳದಿಂದ ತಪ್ಪಿಸ್ಕೊಂಡು ಆಮಿಕಾರ್ ಮೈಕಲ್ ಹತ್ರ ಬರ್ತಾರೆ, ಅವಳ ಹತ್ರ ಆಶ್ರಯ ಹೊಂದುತ್ತಾರೆ. ಹೀಗೆ ಅವಳು ತುಂಬ ಜನರಿಗೆ ಆಶ್ರಯ ಕೊಡ್ತಾಳೆ. ಆಮೇಲೆ ತನ್ನ ಹತ್ರ ಬಂದವ್ರನ್ನ ಅಷ್ಟೇ ಅಲ್ಲದೆ ಅವಳು ಸಹ ಹುಡ್ಕೊಂಡು ಹೋಗ್ತಾಳೆ. ಇನ್ನು ಈ ಥರದ ಸ್ಥಿತಿಯಲ್ಲಿ ದೇವದಾಸಿ ಪದ್ಧತಿಯಲ್ಲಿರುವಂಥ ಮಕ್ಕಳು ಇನ್ನೂ ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ಈ ಕಷ್ಟ ಅನುಭವಿಸ್ತಾ ಇದ್ದಾರೆ, ಯಾರ್ಯಾರು ಈ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ರಾತ್ರಿ ಹೊತ್ತು ಎಲ್ಲರೂ ಮಲಗಿದಾಗ ಒಂದೊಂದೇ ದೇವಸ್ಥಾನಕ್ಕೆ ಹೋಗಿ ಚೆಕ್ ಮಾಡ್ತಿದ್ಲಂತೆ. ಅವಳು ಹೊರದೇಶದವಳಲ್ವಾ, ಅವಳ ಕಲರ್ ಬೇರೆ ಇರುತ್ತೆ, ಅವಳ ಸ್ಕಿನ್ ಕಲರ್ ಬೇರೆ ಇರುತ್ತೆ, ಇಂಡಿಯನ್ ಸ್ಕಿನ್ ಕಲರ್ ಬೇರೆ ಇರುತ್ತೆ. ಅದಕ್ಕೆ ಅವಳು ನನ್ನನ್ನು ಆ ಥರ ವಿಭಿನ್ನವಾಗಿ ನೋಡಬಾರ್ದು ಅಂತ ಕಾಫಿ ಪುಡಿಯನ್ನು ಕಲಿಸ್ಕೊಂಡು ಅವಳು ಮುಖಕ್ಕೆ ಹಚ್ಕೊತಿದ್ಲಂತೆ. ಅವಳು ಕಲ್ಲರ್ನ ಚೇಂಜ್ ಮಾಡ್ಕೊತಿದ್ಲಂತೆ. ಆ ರೀತಿಯಾಗಿ ಹಚ್ಕೊಂಡು ನಾನು ಇಂಡಿಯನ್ ಥರ ಇರಬೇಕು ಅಂತ ಹಚ್ಕೊಂಡು ಇಂಡಿಯನ್ ಡ್ರೆಸ್ ಹಾಕ್ಕೊಂಡು ಸೀರೆ ಕಟ್ಕೊಂಡು ಆ ಥರ ಗುಡಿ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿ ಯಾರಾದರೂ ಹೆಣ್ಮಕ್ಳು ಆ ರೀತಿ ಸ್ಥಿತಿಯಲ್ಲಿ ಇದ್ದರೆ, ಆಮೇಲೆ ಊರಿಂದ ಹೊರಗಡೆ ಒಂದು ಮನೆ ಮಾಡಿ ಕೂಡ ಇಡ್ತಿದ್ರಂತೆ ಈ ದೇವದಾಸಿಯವರಿಗೆ. ಅಂಥ ಸ್ಥಳಕ್ಕೂ ಹೋಗಿ ಅಲ್ಲಿ ಯಾರಾದರೂ ಹೆಣ್ಮಕ್ಳು ಈ ಸ್ಥಿತಿಯಲ್ಲಿ ಇದ್ದರೆ ಅವ್ರನ್ನೆಲ್ಲ ಕಾಪಾಡಿ ಅವ್ರನ್ನ ತನ್ನ ಹತ್ರ ಕರ್ಕೊಂಬಂದು ಆಶ್ರಯ ಕೊಡ್ತಿದ್ಲಂತೆ. ಹೀಗೆ ಅವ್ರನ್ನೆಲ್ಲ ಪೋಷಣೆ ಮಾಡಲಿಕ್ಕೆ ಎಷ್ಟು ಹಣದ ಅವಶ್ಯಕತೆ ಇರುತ್ತೆ. ಆಮೇಲೆ ಅವ್ರನ್ನ ಕರ್ಕೊಬಂದ ತಕ್ಷಣ ಹಿಂದೂ ಸಂಪ್ರದಾಯದವರು ಸುಮ್ಮನೆ ಇರಲ್ಲ, ಯಾಕಂದರೆ ಅದು ಅವರ ಪದ್ಧತಿ ಅಂತ ನಂಬ್ತಾರೆ. ಅವರು ಅದನ್ನು ತುಂಬ ಇಂಪಾರ್ಟೆಂಟ್ ಆಗಿ ತೊಗೊತಾರೆ. ಅದರಿಂದ ಆಮಿಕಾರ್ ಮೈಕಲ್ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತವೆ, ಮಾಡಿದ್ದಾರೆ ಕೂಡ. ಆದರೂ ಅವನ್ನೆಲ್ಲ ಫೇಸ್ ಮಾಡಿದ್ದಾಳೆ. ಅವ್ರನ್ನೆಲ್ಲ ತನ್ನ ಹತ್ರ ಬಂದಿರೋ ಜನರನ್ನೆಲ್ಲ ಪೋಷಣೆ ಮಾಡಿದ್ದಾಳೆ. ಎಷ್ಟು ರಿಸ್ಕ್ ತೊಗೊಂಡಿದ್ದಾಳೆ ಅಂದರೆ ಕೇವಲ ಅವಳು ತೊಗೊಂಡಿರೋ ರಿಸ್ಕ್ ದೇವರಿಗೋಸ್ಕರ ನಾನು ಏನಾರು ಮಾಡಬೇಕು ಅಂತ ಅವಳಿಗೆ ಇರುವ ಆಸೆ ಇಷ್ಟೊಂದು ರಿಸ್ಕ್ ತಗೊಳ್ಲಿಕ್ಕೆ ಅವಳನ್ನು ಮುಂದಕ್ಕೆ ನಡೆಸ್ತು. ಈ ವಿಷಯದಲ್ಲಿ ನಾವು ನೋಡುವಾಗ ಆ ದೇವದಾಸಿ ಸ್ಥಿತಿಯಲ್ಲಿ ಇರುವಂಥ ಎಷ್ಟೋ ಜನ ಮಕ್ಕಳಿಗೆ ಅವಳು ಈ ರೀತಿಯಾಗಿ ಅವಳು 55 ವರ್ಷ ಇಂಡಿಯಾದಲ್ಲಿ ತನ್ನ ಸೇವೆಯನ್ನು ಮಾಡಿ ಹೋದರು. ಈ ರೀತಿಯಾಗಿ ಅವಳು ಸೇವೆ ಮಾಡಿ ತುಂಬ ಸಾವಿರಾರು ಗಟ್ಟಲೆ ಮಕ್ಕಳನ್ನು ದೇವದಾಸಿ ಪದ್ಧತಿಯಿಂದ ಬಿಡಿಸಿ ರಕ್ಷಣೆ ಮಾಡಿದ್ರಂತೆ ಆಮಿಕಾರ್ ಮೈಕಲ್ ಅನ್ನೋರು. ನೋಡಿ, ನಮಗೆ ಸ್ವಾತಂತ್ರ್ಯ ಅಂದರೆ ನಾವು ಎಷ್ಟು ಸಂತೋಷ ಪಡ್ತೀವಿ, ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಬಂತು ಅಂತ. ಆದರೆ ಈ ದೇವದಾಸಿ ಪದ್ಧತಿಯಿಂದ, ಆ ನರಕದಿಂದ, ಆ ವೇದನೆಯಿಂದ ಎಳೆ ಮಕ್ಕಳು, ಆ ಮಕ್ಕಳು ಹೇಗೆ ಸಹಿಸ್ಕೊತಿದ್ರು ಗೊತ್ತಿಲ್ಲ. ಆ ಎಳೆ ಮಕ್ಕಳು ಆ ನೋವಿನಿಂದ ಬಿಡುಗಡೆ ಹೊಂದಿ ಅವರು ಆಮೇಲೆ ಎಷ್ಟೋ ಸಂತೋಷವಾಗಿ ಬದುಕಲಿಕ್ಕೆ ಕಾರಣ ಆದವರು ಆಮಿಕಾರ್ ಮೈಕಲ್. ಅವರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಆಮಿಕಾರ್ ಮೈಕಲ್. ನಮ್ಮ ದೇಶಕ್ಕೆ ತುಂಬ ಜನ ಮಿಷನರಿಗಳು ಬಂದರು, ತುಂಬ ಸೇವೆ ಸಲ್ಲಿಸಿದರು ನಮ್ಮ ದೇಶದಲ್ಲಿ. ಬ್ರಿಟಿಷರು ಕೂಡ ಈ ಮಿಷನರಿಗಳನ್ನು ಸಪೋರ್ಟ್ ಮಾಡಲಿಲ್ಲ. ಇವರು ಬ್ರಿಟಿಷರು ಇಂಗ್ಲೀಷ್ನವರೇ, ಮಿಷನರಿಯವರು ಇಂಗ್ಲೀಷ್ನವರೇ. ಆದರೆ ಮಿಷನರಿಯವರು ಬಂದು ಯಾವುದು ತಪ್ಪು ಸರಿ, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಇವರಿಗೆ ಓದೋದನ್ನು ಕಲಿಸ್ತಾ ಇದ್ದಾರೆ. ಮಿಷನರಿಗಳಿಂದ ಈ ಜನರಿಗೆ ತಿಳುವಳಿಕೆ ಬರ್ತಾ ಇದೆ, ಕೆಲವೊಂದು ಒಳ್ಳೆ ಪದ್ಧತಿಗಳನ್ನು ಕಲಿಸ್ಕೊಡ್ತಾ ಇದ್ದಾರೆ ಅಂತ ಬ್ರಿಟಿಷರಲ್ಲಿ ಕೆಲವೊಬ್ಬರು ಈ ಮಿಷನರಿಗಳನ್ನು ಕೂಡ ಅವ್ರ ದೇಶಕ್ಕೆ ರಿಟರ್ನ್ ಕಳಿಸ್ಬಿಟ್ರು.
ಬ್ರಿಟಿಷರಲ್ಲಿ ಕೆಲವೊಬ್ಬರು ಈ ಮಿಷನರಿಗಳು ಇಂಡಿಯಾ ಬರಲಿಕ್ಕೆ ಸಪೋರ್ಟ್ ಮಾಡಲಿಲ್ಲ. ಯಾಕಂದರೆ ಮಿಷನರಿಗಳು ಇಂಡಿಯಾ ಬಂದರೆ ಇಲ್ಲಿರುವ ಜನರಿಗೆ ಜ್ಞಾನ ಬರುವ ರೀತಿ ಮಾಡ್ತಾರೆ, ಆವಾಗ ನಮ್ಮ ವ್ಯಾಪಾರ ಇಲ್ಲೇನು ನಡೆಯಲ್ಲ ಅಂತ ತುಂಬ ಅವರನ್ನು ಬರಲಿಕ್ಕೆ ತಡೆದರು, ಬರಬಾರ್ದು ಅಂತ ಅವರನ್ನು ತಡೆದರು. ಆ ರೀತಿ ಬ್ರಿಟಿಷರಿಂದಲೂ ಕೂಡ ಎಷ್ಟು ಅಬ್ಜೆಕ್ಷನ್ ಇದ್ದರೂ ಸಹ ಇಂಡಿಯಾದಲ್ಲಿ ಕೆಲವೊಬ್ರು ಇದ್ದರು ಮೇಲ್ವರ್ಗದವರು, ಅವರಿಂದ ಕೂಡ ಎಷ್ಟು ಅಬ್ಜೆಕ್ಷನ್ ಇದ್ದರೂ ಸಹ ಎಷ್ಟೋ ಜನ, ಸಾವಿರಾರು ಜನ ಮಿಷನರಿಗಳು ನಮ್ಮ ದೇಶಕ್ಕೆ, ನಮ್ಮ ಪ್ರಜೆಗೋಸ್ಕರ ಬಂದು ನಮ್ಮ ದೇಶದ ಪದ್ಧತಿಗಳನ್ನೆಲ್ಲ ಎಷ್ಟೋ ಮಾರ್ಪಡಿಸಿದರು. ಒಂದು ವೇಳೆ ಈ ದೇವದಾಸಿ ಪದ್ಧತಿ ಇವತ್ತಿಗೂ ಇದ್ದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇರ್ತಿತ್ತು ನಾವು ಆಲೋಚನೆ ಮಾಡಬೇಕು. ಹೆಣ್ಮಕ್ಳನ್ನಂತೂ ತುಂಬ ತುಂಬ ನೀಚವಾಗಿ ಉಪಯೋಗ ಮಾಡ್ಕೊತಿದ್ರು ಆಗಿನ ಕಾಲದಲ್ಲಿ. ಹೆಣ್ಮಕ್ಳನ್ನ ಎಷ್ಟು ನೀಚವಾಗಿ ನೋಡ್ಕೊಳ್ತಾ ಇದ್ರು ಅಂದರೆ, ಇವತ್ತು ಹೆಣ್ಮಕ್ಳಿಗೆ ಎಷ್ಟೋ ಸ್ವಾತಂತ್ರ್ಯ ಬಂದಿದೆ, ಆದರೆ ಆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅಲ್ಲ, ಅವರು ಭೂಮಿ ಮೇಲೆ ಬದುಕೋದೇ ಬೇಡ ಅನ್ನುವಂಥ ಸ್ಥಿತಿ ಇರ್ತಿತ್ತು. ಹೆಣ್ಮಕ್ಳಿಗೆ ಬದುಕಕ್ಕೆ ಆಸೆ ಇರ್ತಿದ್ದಿಲ್ಲ, ಆ ರೀತಿ ತುಂಬ ಕೀಳಾಗಿ ನೋಡ್ತಿದ್ರು. ಅದಕ್ಕೆ ಗಾಂಧೀಜಿಯವರೊಂದು ಮಾತು ಹೇಳಿದ್ದು, ನಮ್ಮ ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಯಾವಾಗ ಬರ್ತದೆ ಅಂದರೆ, ಒಂದು ಹೆಣ್ಮಗಳು ಮಧ್ಯರಾತ್ರಿ ಒಂಟಿಯಾಗಿ ತಿರುಗಿದಾಗ ಅವಳು ಕ್ಷೇಮವಾಗಿದ್ದಾಳೆ ಅಂದರೆ ಆವಾಗ ನಿಜವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಗೆ ಅಂತ. ಅವ್ರು ಯಾಕೆ ಆ ಮಾತು ಹೇಳಿದ್ರು ಅಂದರೆ, ಸುಮ್ಮನೆ ಹೇಳಲಿಲ್ಲ, ಹೆಣ್ಮಕ್ಳನ್ನು ಅಷ್ಟೊಂದು ಕೀಳಾಗಿ ನೋಡುವಂಥ ಸ್ಥಿತಿ ನಮ್ಮ ದೇಶದಲ್ಲಿ ಇತ್ತು. ಆದರೆ ಈಗ ಆ ರೀತಿ ಇಲ್ಲ ಬಿಡಿ. ಈಗ ಹೆಣ್ಮಕ್ಳು ಸಹ ಗಂಡ್ಮಕ್ಳ ಜೊತೆ ಸರಿಸಮಾನವಾಗಿ ಎಲ್ಲದರಲ್ಲೂ ಮುಂದುವರಿತಾ ಇದ್ದಾರೆ. ಆದರೆ ಹಿಂದೊಂದು ದಿನದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಆದರೆ ಕೆಲವೊಂದು ಸ್ಥಿತಿಯಿಂದ ನಮಗೆ ಬದಲಾವಣೆಯನ್ನು ತಂದುಕೊಟ್ಟವ್ರು ಯಾರಪ್ಪ ಅಂದರೆ ಮಿಷನರಿಗಳು. ವಿಲಿಯಂ ಕೇರಿ ಬಗ್ಗೆನೂ ನಾವು ಕೇಳ್ತೀವಿ, ಅವರು ನಮ್ಮ ದೇಶಕ್ಕೆ ಬರದೆ ಹೋಗಿದ್ರೆ ಎಷ್ಟೋ ಬದಲಾವಣೆಗಳು ಆಗ್ತಾನೆ ಇರಲಿಲ್ಲ, ಹಾಗೇ ಇರ್ತಿತ್ತು. ನಮ್ಮ ದೇಶಕ್ಕೆ ಮಿಷನರಿಗಳು ಮಾಡಿದ ಸೇವೆ ಸ್ವಲ್ಪ ಅಲ್ಲ, ತುಂಬ ಇದೆ. ನಾವು ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ, ಮಿಷನರಿಗಳ ಒಂದು ಹಿಸ್ಟ್ರಿ ತೆಗೆದು ನೋಡಿದರೆ, ಮಿಷನರಿಗಳು ನಮ್ಮ ದೇಶಕ್ಕೆ ಆ ಸೇವೆ ಸಲ್ಲಿಸದೆ ಹೋಗಿದ್ರೆ ನಮ್ಮ ದೇಶ ಇನ್ನೂ ಎಷ್ಟೋ ಹಿಂದೆ ಉಳಿದಿರ್ತಿತ್ತು ಅಂತ ನಮಗೆ ಅರ್ಥ ಆಗುತ್ತೆ. ಮಿಷನರಿಗಳಿಂದ ನಮ್ಮ ದೇಶಕ್ಕೆ ಎಷ್ಟು ಲಾಭ ಆಗಿದೆ. ಆದರೆ ಈಗ ಎಲ್ಲ ಇಂಪ್ರೂವ್ಮೆಂಟ್ ಆದಮೇಲೆ, ಮಿಷನರಿಗಳಿಂದ ಎಷ್ಟೋ ಸಹಾಯ ಬಂದ ಮೇಲೆ ಈಗಿನ ಕಾಲದವರಿಗೆ ಅವು ಯಾವುದು ಗೊತ್ತಿಲ್ವಲ್ಲ. ಮಿಷನರಿಗಳು ಕೂಡ ಬ್ರಿಟಿಷರೇ ಅಂದ್ಕೊಂಡು ತುಂಬ ಕೀಳಾಗಿ ಮಾತಾಡ್ತಾರೆ. ಮಿಷನರಿಗಳನ್ನು ಕೂಡ, ಕ್ರಿಶ್ಚಿಯನ್ನರನ್ನು ಕೂಡ ತುಂಬ ಕೀಳಾಗಿ ಮಾತಾಡ್ತಾರೆ. ಆದರೆ ಅವರಿಗೆ ಸತ್ಯ ಗೊತ್ತಿಲ್ಲ ಬಿಡಿ. ಸತ್ಯ ಅವ್ರು ತಿಳ್ಕೊಬೇಕು ಅಂತ ನಾವು ಪ್ರೇಯರ್ ಮಾಡೋಣ. ಆದರೆ ಈ ವಿಷಯದಿಂದ ನಾವು ತಿಳ್ಕೊಬೇಕಾಗಿದ್ದು ಏನಂದರೆ, ದೇವದಾಸಿ ಅನ್ನುವಂಥ ಭಯಂಕರವಾದ ಸ್ಥಿತಿಯಿಂದ ಅವರಿಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಆ್ಯಮಿ ಕಾರ್ಮೈಕೆಲ್. ಅವ್ರು ಹೇಗೆ ಈ ಮಕ್ಕಳಿಗೆ ಸ್ವಾತಂತ್ರ್ಯ ತಂದುಕೊಟ್ರು ಅಂದರೆ, ಅವರು ದೇವರ ಮೇಲೆ ಡಿಪೆಂಡ್ ಆದರು. ದೇವರಿಗೋಸ್ಕರವಾಗಿ ಏನಾದರೂ ಮಾಡಬೇಕನ್ನುವಂಥ ಆಸೆ ಅವರಲ್ಲಿ ಇದ್ದಿರೋದ್ರಿಂದ ಇಂಥ ಒಂದು ಸಾಹಸಪೂರಿತವಾದ ಕೆಲಸವನ್ನು ಮಾಡಲಿಕ್ಕೆ ಅವರು ಹೆಜ್ಜೆ ಇಟ್ಟರು. ಅವರು ಎಷ್ಟೋ ಪರಿಸ್ಥಿತಿಗಳನ್ನು ಎದುರುಕೊಂಡ್ರು. ನಮಗೆ ಈ ಸ್ಟೋರಿ ಈಸಿಯಾಗಿ ಹೇಳ್ಕೊಳ್ತಾ ಇದ್ದೀವಿ, ಆದರೆ ಅವರು ತುಂಬ ಕಷ್ಟಗಳನ್ನು ಎದುರ್ಕೋಬೇಕಾಗಿ ಬಂತು ಆ ಟೈಮಲ್ಲಿ. ಯಾಕಂದರೆ ಅಷ್ಟು ಈಸಿ ವಿಷಯ ಅಲ್ಲ. ದೇವದಾಸಿ ಅನ್ನುವಂಥ ಪದ್ಧತಿಯನ್ನು ನಿರ್ಮೂಲ ಮಾಡುವುದು ಅಷ್ಟು ಈಸಿ ವಿಷಯ ಅಲ್ಲ ಇದು. ಅವರು ಮಾಡಿದ ಸೇವೆ ನೋಡಿ ನಮ್ಮ ದೇಶದಲ್ಲಿ ಅನೇಕ ಜನರು, ಇಂಡಿಯನ್ನರೇ ಮುಂದೆ ಬಂದರು. ಹೌದು, ಈ ದೇವದಾಸಿ ಪದ್ಧತಿ ಅನ್ನೋದು ನಮ್ಮಲ್ಲಿ ಬೇಡ, ಇದನ್ನು ನಿರ್ಮೂಲ ಮಾಡಬೇಕು ಅಂತ ಮುಂದೆ ಬಂದು ಆವಾಗ ಹೋರಾಟ ಸ್ಟಾರ್ಟ್ ಆಯಿತು. ಆಮೇಲೆ 1947-48ರಲ್ಲಿ ಕಂಪ್ಲೀಟಾಗಿ ನಿರ್ಮೂಲ ಮಾಡಿ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ರು. ದೇವದಾಸಿ ಪದ್ಧತಿ ಇನ್ನು ಇರೋ ಹಾಗಿಲ್ಲ ನಮ್ಮ ದೇಶದಲ್ಲಿ ಅಂತ. ಇದಕ್ಕೆಲ್ಲ ಕಾರಣ ಆದವ್ರು ಯಾರು ಗೊತ್ತಾ? ನಮ್ಮ ಮಿಷನರಿ, ನಮ್ಮ ದೇವರ ಮಕ್ಕಳು. ದೇವರಿಗೋಸ್ಕರವಾಗಿ ಏನಾದರೂ ಮಾಡಬೇಕು ಅನ್ನುವ ಆಸೆ ಇರುವಂಥ ಒಬ್ಬ ಮಗಳಿಂದ ಇಷ್ಟು ದೊಡ್ಡ ಕಾರ್ಯ ನಡೆಯಿತು. ಅವಳು ಸಾಮಾನ್ಯದವಳೆ, ಆದರೆ ಅವಳಲ್ಲಿರುವ ಆಸೆಯಿಂದ ದೇವರು ಅವರನ್ನು ಅಷ್ಟು ದೊಡ್ಡದಾಗಿ ಉಪಯೋಗ ಮಾಡಿಕೊಂಡ್ರು. ನಾವು ಸಾಮಾನ್ಯದವರೇ, ನಮಗೂ ಏನಾದರೂ ಒಂದು ಆಸೆ ಇದ್ದರೆ ಅದನ್ನು ದೇವರ ಹತ್ರ ನಾವು ಹಂಚಿಕೊಂಡ್ರೆ ಖಂಡಿತ ದೇವರು ನಮಗೂ ಕೂಡ ಆ ರೀತಿಯಾಗಿ ಉಪಯೋಗ ಮಾಡ್ಕೊತಾನೆ. ನಮಗಿರುವ ಆಸಕ್ತಿಯನ್ನು ನೋಡಿ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡ್ತಾನೆ ಅನ್ನುವ ವಾಕ್ಯದ ಪ್ರಕಾರ ದೇವರಿಗೋಸ್ಕರವಾಗಿ, ನಾವಿರೋ ಸ್ಥಳಕ್ಕೋಸ್ಕರವಾಗಿ, ನಮ್ಮ ದೇಶಕ್ಕೋಸ್ಕರವಾಗಿ, ನಮ್ಮ ಸುತ್ತಮುತ್ತಲಿರುವ ಪ್ರಜೆಗಳಿಗೋಸ್ಕರವಾಗಿ ನಾವು ಏನಾದರೂ ಮಾಡಬೇಕು ಅನ್ನುವಂಥ ಆಸೆ ನಮ್ಮಲ್ಲಿ ಇರಬೇಕು.
ಏನು ಇಲ್ಲದೆ, ಆಸೆ ಏನು ಇಲ್ಲದೆ, ಸ್ವಾರ್ಥದಿಂದ ನಾವು ನಮಗೋಸ್ಕರನೇ ನಾವು ಬದುಕಿದರೆ ಏನೂ ಪ್ರಯೋಜನ ಇಲ್ಲ. ಒಂದು ದಿನದಲ್ಲಿ ದೇವ್ರ ಲೆಕ್ಕ ಕೇಳುವಾಗ ನಾವು ಬಾಯಿ ಬಿಟ್ಟು ಏನು ಮಾತಾಡೋಕ್ಕಾಗಲ್ಲ. ಅದು ಸಂತೃಪ್ತಿನೇ ಇರಲ್ಲ. ನೋಡಿ, ನಮಗೋಸ್ಕರ ನಾವು 1000 ರೂಪಾಯಿ ಸಂಪಾದನೆ ಮಾಡ್ಕೊಂಡಿದ್ದ ಅದಕ್ಕಿಂತ ಯಾರಿಗಾದರೂ ಕೈ ಚಾಚಿ ಒಂದು 10 ರೂಪಾಯಿ ಕೊಟ್ಟರೆ ಎಲ್ಲಿಲ್ಲದ ಒಂದು ಆನಂದ ಇರುತ್ತೆ, ಅದೊಂದು ಸಂತೃಪ್ತಿ ಇರುತ್ತೆ. ಆ ಸಂತೃಪ್ತಿ ನಮಗೆಲ್ಲರಿಗೂ ಬೇಕು. ಅದನ್ನು ನಾವೆಲ್ಲರೂ ಅನುಭವಿಸೋಣ. ದೇವರಲ್ಲಿ ನಾವು ಸಂತೋಷ ಪಡೋಣ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ಯೇಸಪ್ಪ ನಿನಗೆ ಸ್ತೋತ್ರವಾಗಲಿ ರಾಜನೇ. ಈ ದಿನದಲ್ಲಿ ಹೌದು, ದೇವದಾಸಿ ಪದ್ಧತಿಯಲ್ಲಿರುವ ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಆಮಿ ಕಾರ್ಡ್ ಮೈಕೆಲ್ ಬಗ್ಗೆ ನಾವು ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡಿದ್ದೀರಿ ರಾಜನೇ. ಆ ದಿನದಲ್ಲಿ ಆ ಸಹೋದರಿ ಎಷ್ಟೊಂದು ಕಷ್ಟಪಟ್ಟು, ಎಷ್ಟೊಂದು ಸಮಸ್ಯೆಗಳನ್ನು ತಾನು ನಿಭಾಯಿಸಿ ಆ ಮಕ್ಕಳನ್ನು ಆ ದುಸ್ಥಿತಿಯಿಂದ ಬಿಡಿಸಿ ನಿನ್ನ ಮೇಲೆ ಆಧಾರಪಟ್ಟು ತಾನು ಈ ಹೋರಾಟದಲ್ಲಿ ಗೆಲುವನ್ನು ಸಾಧಿಸಿದಳು. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ದೇವರಿಗಾಗಿ, ದೇವರ ಮಕ್ಕಳಿಗಾಗಿ, ನಮ್ಮ ದೇಶಕ್ಕಾಗಿ ಏನಾದರೂ ಮಾಡುವ ಅನ್ನೋ ಒಂದು ಆಸೆ ಉಳ್ಳವರಾಗಿ ನಿನ್ನ ಮೇಲೆ ಆಧಾರಪಟ್ಟು ನಾವು ಮುಂದೆ ಹೆಜ್ಜೆ ಇಡಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮ ದೇಶಕ್ಕೆ ಮಿಷನರಿಗಳು ಮಾಡಿದಂಥ ಸೇವೆ ತುಂಬ ದೊಡ್ಡದಪ್ಪ. ಆ ಮಿಷನರಿಗಳ ಸೇವೆಯಿಂದಲೇ ಈ ದಿನ ನಾವು ನಮ್ಮ ದೇಶ ಸುಕ್ಷೇಮ ಸ್ಥಿತಿಯಲ್ಲಿದ್ದೇವೆ. ಇದೆಲ್ಲ ನಿಮ್ಮ ಒಂದು ಕೃಪೆಯಿಂದ, ನಿಮ್ಮ ಆಶೀರ್ವಾದದಿಂದ ನಡೆಯಿತು. ನೀವೇ ಅವರನ್ನು ಪ್ರೇರೇಪಿಸದೆ ಹೋಗಿದ್ರೆ, ನೀವೇ ಅವರನ್ನು ನಮ್ಮ ದೇಶಕ್ಕೆ ಕಳಿಸದೆ ಹೋಗಿದ್ರೆ ನಮ್ಮ ದೇಶದಲ್ಲಿ ಬದಲಾವಣೆ ಬರ್ತಿದ್ದಿಲ್ಲ ತಂದೆ. ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ನಮ್ಮ ದೇಶಕ್ಕಾಗಿ ದುಡಿದ ಈ ಮಿಷನರಿಗಳೆಲ್ಲರನ್ನೂ ಆಶೀರ್ವಾದ ಮಾಡಿ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿರಿ. ಅವರು ಮಾಡಿದ ಕೆಲಸ ಇನ್ನೂ ಹೆಚ್ಚೆಚ್ಚಾಗಿ ಫಲಿಸ್ಲಿಕ್ಕಾಗುವಂತೆ ಆಶೀರ್ವಾದ ಮಾಡಿರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಅಪ್ಪ, ನಮ್ಮನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ಳುತ್ತಾ ಈ ಸಾಕ್ಷಿಯನ್ನು ಕೇಳಿದವರ ಹೃದಯದಲ್ಲಿ ಕಾರ್ಯ ಮಾಡು. ಹೌದಪ್ಪ, ನಮ್ಮಲ್ಲೂ ಆತ್ಮ ಸಂಬಂಧವಾದ ಕಾರ್ಯ ನಡೆಯಲಿ ಎಂಬುದಾಗಿ ನಿನ್ನ ಸಹಾಯವನ್ನು ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.